ಬಡವ್ರ ಥರ ಭಿಕ್ಷುಕರ ಥರ ಬದುಕ್ತಕ್ಕಂಥ ಒಂದು ಸ್ಥಿತಿ. ಆದರೆ ಯಾರಾದರೂ ಅದು ಪಡೆದು ಬಂದವ್ರಿಗೆ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬುದ್ಧ ಏನು ಮಾಡ್ದ ನಿಮಗೆ ಗೊತ್ತಿದೆ, ಮಹಾವೀರ ಏನು ಮಾಡ್ದೆ ಗೊತ್ತಿದೆ, ಕೃಷ್ಣ ಏನು ಮಾಡ್ದೆ ಗೊತ್ತಿದೆ. ಅಂಥವ್ರು ತಿಳ್ಕೊಂಡ್ರು ಒಳಗಡೆ ಇರ್ತಕ್ಕಂಥ ಜ್ಞಾನವನ್ನು ಕೊನೆಗೆ ಅವ್ರಿಗೆ ನಾವೇನು ಮಾಡೋಕ್ಕೆ ಹೇಳಿದ್ವಿ, ಪೂಜೆ ಮಾಡೋಕ್ಕೆ ಹೇಳಿದ್ವಿ. ಈಗ ನಾವು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಈ ಪರಂಪರೆಯಲ್ಲಿ ನಿಮ್ಮದು ಹೆಂಗೋ ಬದುಕು ಮುಗಿದೋಯ್ತು, ಕೊನೆಗೆ ಬಂದುಬಿಟ್ಟಿದ್ದೇವೆ. ಆದರೆ ಮುಂದೆ ಇರ್ತಕ್ಕಂಥ ನಮ್ಮ ಮಕ್ಕಳುಗಳಿದಾವಲ್ಲ, ಆ ಮಕ್ಕಳಿಗೆ ಆಧುನಿಕವಾಗಿರ್ತಕ್ಕಂಥ ವಿದ್ಯೆಯ ಜೊತೆಯಲ್ಲಿ ಅದು ಹೊರಗಿನ ಈ ದೇಹವನ್ನು ಕಟ್ಟಿಕೊಳ್ಳಿಕ್ಕೆ, ಅಧಿಕಾರವನ್ನು ನೋಡಿಕೊಳ್ಳಿಕ್ಕೆ ಕೆಲವು ಬೇಕಾಗುತ್ತೆ, ಬೇಡ ಅಂತಲ್ಲ. ಆದರೆ ಮನಸ್ಸಿನ ಒಂದು ಹಸಿವನ್ನು ನೀಗಿಸ್ಲಿಕ್ಕೆ ನಮ್ಮ ಒಳಗಡೆ ಇರ್ತಕ್ಕಂಥ ಯಾವ ನಿಧಿಯ ಮೇಲೆ ಜನ್ಮ ಜನ್ಮಾಂತರಗಳು ಕುಳಿತು ಭಿಕ್ಷುಕರ ಥರ ಹುಟ್ಟಿ ಭಿಕ್ಷುಕರ ಥರ ಸಾಯ್ತಾ ಇದ್ದೇವೋ ಅಂತಹದೊಂದು ನಿಧಿ ಅವನು ಬದುಕಿದ್ದ ಕಾಲದಲ್ಲೇ ಅವನಿಗೆ ಗೊತ್ತಾಗಿದ್ದಿದ್ರೆ ಶ್ರೀಮಂತ ಆಗ್ಬಿಡ್ತಿದ್ನ. ಅದೇ ರೀತಿ ನಾವು ಬದುಕಿ ಸಾಯ್ತಾ ಇದ್ದೇವೆ. ಇಂತಹ ಕಾರ್ಯಕ್ರಮಗಳು ಮೊನ್ನೆ ಡೆಲ್ಲಿಗೆ ಹೋದಾಗ ಆದದ್ದು ಏನಪ್ಪ ಅಂತ ಅಂದರೆ, ಡೆಲ್ಲಿಗೆ ಹೋದ್ವಿ, ಇನ್ನು ಮೇಲೆ ನಮ್ಮ ಮಕ್ಕಳುಗಳಿಗೆ ನಮ್ಮ ಪರಂಪರೆಯ ಆಧುನಿಕ ಭಾಷೆಯಲ್ಲಿ, ವೈಜ್ಞಾನಿಕ ಭಾಷೆಯಲ್ಲಿ ಒದಗಿರಬಹುದಾಗಿರ್ತಕ್ಕಂಥ ಸಹಸ್ರಾರು ವರ್ಷದ ಜ್ಞಾನವನ್ನು ನಮ್ಮ ಮಕ್ಕಳಿಗೆ ತಿಳಿಸ್ತಕ್ಕಂಥ ಪಠ್ಯವನ್ನು ಹೆಂಗೆ ತಯಾರು ಮಾಡ್ಬೋದು. ಅವ್ರು ಓದ್ಕೊಳ್ಳಿ, ಏನೇನು ಗೌರ್ಮೆಂಟ್ಗಳು ಪ್ರಿಸ್ಕ್ರೈಬ್ ಮಾಡ್ತಾರೋ ಅದನ್ನು ಓದ್ಕೊಳ್ಳಿ. ಬೇಕು ಅವ್ರು ಇಂಜಿನಿಯರು ಆಗಬೇಕು, ರೈತರು ಆಗಬೇಕು, BSc AG ಮಾಡಿಕೊಂಡು ಡಾಕ್ಟ್ರು ಆಗಬೇಕು, ಎಲ್ಲದಕ್ಕೂ ಬೇಕು. ಆದರೆ ಎಲ್ಲ ಮುಗಿದ ಮೇಲೆ ತನ್ನ ಒಳಗಡೆ ಇರ್ತಕ್ಕಂಥ ಒಂದು ಹಸಿವೆಗೆ ಒಂದು ಆಹಾರ ಬೇಕಲ್ವ? ಆ ಹಸಿವೆಗೆ ಆಹಾರ ಯಾವುದು? ಜ್ಞಾನ.